ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ವಿಜಯ ಬ್ಯಾಂಕ್ ಅನ್ನು ಗುಜರಾತ್ ಮೂಲದ ಬ್ಯಾಂಕ್ ಆಫ್ ಬರೋಡಾದ ಜೊತೆ ವಿಲೀನಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರದ ನೀತಿಯ ವಿರುದ್ಧ ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ ಶಾಸಕರಾದ ಐವನ್ ಡಿಸೋಜಾ ಅವರ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹ ಮಂಗಳೂರಿನ ಪುರಭವನದ ಮುಂಭಾಗ ಗಾಂಧಿ ಪ್ರತಿಮೆ ಬಳಿ ನಡೆಯಿತು. ಈ ವೇಳೆ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಕೆ ಹರೀಶ್ ಕುಮಾರ್, ನಮ್ಮ ಪ್ರೀತಿಯ ಹಾಗೂ ಪ್ರತಿಷ್ಠೆಯ ಬ್ಯಾಂಕ್ ವಿಜಯ ಬ್ಯಾಂಕ್, ಆದರೆ ಇಂದು ಲಾಭದಲ್ಲಿರುವಂತಹ ವಿಜಯ ಬ್ಯಾಂಕ್ ಅನ್ನು ನಮ್ಮ ಸ್ಥಳೀಯ ಸಂಸದರ ನೆರವಿನೊಂದಿಗೆ ನಷ್ಟದಲ್ಲಿರುವಂತಹ ಬ್ಯಾಂಕ್ನೊಂದಿಗೆ ವಿಲೀನ ಮಾಡ್ತಾ ಇರೋದು ತುಂಬಾ ನೋವಿನ ವಿಷಯ. ಇಂತಹ ಒಂದು ದುರ್ಬುದ್ಧಿ ಯಾಕಾಗಿ ಎಂದು ತಿಳಿಯುತ್ತಿಲ್ಲ ಅಂತ ಹೇಳಿದ್ರು. ಬಳಿಕ ಮಾತನಾಡಿದ ವಿಧಾನ ಪರಿಷತ್ ಶಾಸಕ ಐವನ್ ಡಿಸೋಜಾ, ಇಂದು ನಮ್ಮ ಜಿಲ್ಲೆಯ ಪ್ರತಿಷ್ಠಿತ ವಿಜಯ ಬ್ಯಾಂಕ್ ಅನ್ನ 4,000 ಕೋಟಿ ನಷ್ಟದಲ್ಲಿರುವಂತಹ ಬ್ಯಾಂಕ್ ಆಫ್ ಬರೋಡಾ ಜೊತೆ ವಿಲೀನ ಮಾಡೋ ಕೇಂದ್ರ ಸರ್ಕಾರದ ತೀರ್ಮಾನವನ್ನು ವಿರೋಧಿಸಿ ಇಂದು ಉಪವಾಸ ಸತ್ಯಾಗ್ರಹ ಆರಂಭಿಸಲಾಗಿದೆ. ಕೇಂದ್ರ ಸರ್ಕಾರದ ತಪ್ಪು ಧೋರಣೆ, ತಪ್ಪು ನೀತಿ ಏನಿದೆ ಅದನ್ನು ಕೈಬಿಡಬೇಕು. ಈ ಬ್ಯಾಂಕ್ಗಳ ವಿಲೀನ ಪ್ರಕ್ರಿಯೆ ಒಂದು ಮೋಸದ ಆಟ ಎಂದು ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ನೀತಿಯ ವಿರುದ್ಧ ಕಿಡಿಕಾರಿದ್ರು. ನಾವು ಕೇಳ್ತಾ ಇದ್ದೇವೆ, ಲಾಭದಲ್ಲಿರುವಂತಹ ವಿಜಯ ಬ್ಯಾಂಕ್ ಅನ್ನ 4,000 ಕೋಟಿ ನಷ್ಟದಲ್ಲಿರುವಂತಹ ಬ್ಯಾಂಕ್ ಆಫ್ ಬರೋಡಾ ಜೊತೆ ವಿಲೀನ ಮಾಡಲಿಕ್ಕೆ ಕಾರಣ ಏನು? ನೀವೇನಾದರೂ ಕಾರಣ ಇದ್ದರೆ ತಿಳಿಸಿ. ಅದರ ಇದುವರೆಗೆ ನೀವು ಏನಾದರೂ ಬ್ಯಾಂಕ್ ವಿಲೀನ ಮಾಡಿದ್ದೀರಲ್ವಾ, ಆ ಬ್ಯಾಂಕುಗಳ ಪರಿಸ್ಥಿತಿ ಹೇಗಿದೆ ಅಂತ ಹೇಳುವುದನ್ನು ಶ್ವೇತಪತ್ರವನ್ನು ಹೊರಡಿಸಿ. ಅದನ್ನು ಮಾಡದೆ ಇವತ್ತು ಲಾಭದಲ್ಲಿರುವಂತಹ ಬ್ಯಾಂಕನ್ನು ನಷ್ಟದ ಬ್ಯಾಂಕಿನೊಟ್ಟಿಗೆ ವಿಲೀನ ಮಾಡಲಿಕ್ಕೆ ಇದರಲ್ಲಿ ಒಂದು ಹಿಂದೆ ದೊಡ್ಡ ಷಡ್ಯಂತರ ಇದೆ. ಇದು ಕೇಂದ್ರ ಸರ್ಕಾರದ ತಪ್ಪು ನೀತಿ. ಈ ನೀತಿಯನ್ನು ಕೂಡಲೇ ಹಿಂದಕ್ಕೆ ತೆಗೆದುಕೊಳ್ಬೇಕು. ತೆಗೆದುಕೊಳ್ಳದೇ ಇದ್ದರೆ ಎಲ್ಲಿಯವರೆಗೆ ವಿಲೀನ ಪ್ರಕ್ರಿಯೆಯನ್ನು ತೆಗೆದುಕೊಳ್ಳುತ್ತಿಲ್ವೋ ಅಲ್ಲಿವರೆಗೆ ನಾವು ಹೋರಾಟವನ್ನು ಮಾಡ್ತೇವೆ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೇವೆ. ನಮ್ಮ ಸಂಸದರು, ಕರ್ನಾಟಕ ರಾಜ್ಯದ ಎಲ್ಲ ಸಂಸದರು ಒಬ್ಬರು ಪಾರ್ಲಿಮೆಂಟ್ನಲ್ಲಿ ಬಾಯಿ ಬಿಡಲಿಲ್ಲ. ಬೇಸರ ಏನು ಅಂತ ಹೇಳಿದರೆ, ಮುಲ್ಕಿ ಸುಂದರಾಮ್ ಶೆಟ್ಟಿ ಹೆಸರಲ್ಲಿ ಗೆದ್ದು ಹೋಗಿದ್ದಕ್ಕಂಥವರು, ಈ ರಾಜ್ಯದ ವಿಜಯ ಬ್ಯಾಂಕಿಂದ ಸಾಲ ಪಡೆದು ಬೆಳೆದಂಥ ಸಂಸದರು, ಶಾಸಕರು ಯಾರು ಮಾತಾಡಲಿಲ್ಲ ಅಂತ ಹೇಳೋದು ನಮಗೆ ಬೇಜಾರಿದೆ. ಸಣ್ಣ ವ್ಯಾಪಾರದಿಂದ ದೊಡ್ಡ ಉದ್ಯಮಿಗಳವರೆಗೆ ಸಾಲವನ್ನು ಪಡೆದು ಕ್ಲಪ್ತ ಸಮಯದಲ್ಲಿ ಪಾವತಿಸಿ ಬ್ಯಾಂಕನ್ನು ಲಾಭದತ್ತ ಕೊಂಡೊಯ್ದು ಅನೇಕ ವ್ಯಾಪಾರಿಗಳಿಗೆ ಸಹಕಾರವನ್ನು ನೀಡಿದಂಥ ಬ್ಯಾಂಕು, ನಮ್ಮ ಪ್ರೀತಿಯ ಒಂದು ಪ್ರತಿಷ್ಠೆಯ ಬ್ಯಾಂಕ್ ವಿಜಯ ಬ್ಯಾಂಕ್. ಇವತ್ತು ನಮಗೆ ಬಹಳ ನೋವಾಗ್ತಿರೋದು ಏನಂತ ಹೇಳಿದರೆ, ಈ ಬ್ಯಾಂಕನ್ನು, ಲಾಭದಲ್ಲಿ ಇರುವಂತಹ ಬ್ಯಾಂಕನ್ನು ಬಹುಶಃ ಇವತ್ತು ಕೇಂದ್ರ ಸರ್ಕಾರ ನಮ್ಮ ಸ್ಥಳೀಯ ಸಂಸದರ ಒಂದು ನೆರವಿನೊಂದಿಗೆ ಲಾಭದಲ್ಲಿರುವಂತಹ ಬ್ಯಾಂಕನ್ನು ನಷ್ಟದಲ್ಲಿರುವ ಬ್ಯಾಂಕಿನ ಜೊತೆಗೆ ವಿಲೀನವನ್ನು ಮಾಡ್ತಾ ಇರೋದನ್ನು ನಮಗೆ ನೋಡಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ, ನಮಗೆ ನೋವು ಉಂಟಾಗ್ತಾ ಇದೆ. ಐವನ್ ಡಿಸೋಜಾ ಅವರು ನೇತೃತ್ವದಲ್ಲಿ ನಡೆಸ್ತಾ ಇರುವಂತಹ ಉಪವಾಸ ಸತ್ಯಾಗ್ರಹದ ಬಗ್ಗೆ ಮಾತಾಡಲಿಕ್ಕೆ ಬಿಜೆಪಿಯ ವಕ್ತಾರರಾಗಿರುವಂತಹ ಹರಿಕೃಷ್ಣ ಬಂಟ್ವಾಳ ಅವರು ಈಗ ನೇರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರಿಕೃಷ್ಣ ಬಂಟ್ವಾಳ ಅವರೇ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಐವನ್ ಡಿಸೋಜಾ ಅವರು ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದಾರೆ. ವಿಜಯ ಬ್ಯಾಂಕ್ ಅನ್ನ ಗುಜರಾತ್ ಮೂಲದ ಬ್ಯಾಂಕ್ ಆಫ್ ಬರೋಡಾದ ಜೊತೆ ವಿಲೀನಗೊಳಿಸಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ಏನ್ ಹೇಳ್ತೀರಾ ಈ ಬಗ್ಗೆ? ನೋಡಿ, ಐವನ್ ಡಿಸೋಜಾ ಅವರಿಗೆ ಮಾನ ಮರ್ಯಾದೆ ಇದ್ರೆ ಮೊದಲು ಸುಂದರರಾಮ್ ಶೆಟ್ಟಿಗೆ ಹೆಸರು ಹಾಕಬೇಕಾದಂತ ಆದೇಶ ಇದೆಯಲ್ಲ ಸರ್ಕಾರದ್ದು. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇರುದು ರಾಜ್ಯದಲ್ಲಿ, ಕಾಂಗ್ರೆಸ್ ಮತ್ತು ಜೆಡಿಎಸ್. ಹಲೋ, ಹೇಳಿ ಹೇಳಿ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಸರ್ಕಾರ ಇದೆ. ಮ್ಯಾಂಗ್ಳೂರ್ ಕಾರ್ಪೊರೇಷನ್ ಕಾಂಗ್ರೆಸ್ ಅಲ್ಲಿ ಇರುವಂತದ್ದು. ಅಲ್ಲಿಯ ವಿಜಯ ಬ್ಯಾಂಕಿನ ನೌಕರರ ಕೂಟ ಮತ್ತೆ ಅದರ ಕೆಲವು ಸದಸ್ಯರು ಸೇರಿಕೊಂಡು ಈ ಲೈಟ್ ಹೌಸ್ ಹಿಲ್ಲಿನ ರಸ್ತೆಗೆ ಮುಲ್ಕಿ ಸುಂದರರಾಮ್ ಶೆಟ್ಟಿ ಹೆಸರಿಡಬೇಕು. ಈ ಒಂದು ವಿಜಯ ಬ್ಯಾಂಕ್ ಅನ್ನುವಂಥದ್ದು ನಮ್ಮ ಜಿಲ್ಲೆಯ ಒಂದು ಹೆಸರು ಮಾಡಿದಂತ ಒಂದು ಬ್ಯಾಂಕ್. ಅದಕ್ಕೋಸ್ಕರ ಸುಂದರರಾಮ್ ಶೆಟ್ಟಿ ಹೆಸರಿಡಬೇಕು ಅಂತ ಕರ್ನಾಟಕ ಸರ್ಕಾರ ಆದೇಶ ಮಾಡಿತ್ತು, ಲೋಕಲ್ ಬಾಡಿ ಇದ್ದ ಮ್ಯಾಂಗ್ಳೂರ್ ಕಾರ್ಪೊರೇಷನ್ ಆದೇಶ ಮಾಡಿತ್ತು. ಇದನ್ನು ತಡೆ ಹಿಡಿದದ್ದು ಇದೇ ಐವನ್ ಡಿಸೋಜಾ ಮತ್ತು JR ಲೋಬರ್ ಅವರು ಸ್ಟೇ ತಂದು ಅದು ಹಾಕಬಾರ್ದು, ಅದು ಮಾಡಬಾರ್ದು ಅಂತ ಹೇಳಿದ್ರು. ಸುಂದರರಾಮ್ ಶೆಟ್ಟಿಯ ಹೆಸರು ಹಾಕಲಿಕ್ಕೆ ಅಬ್ಜೆಕ್ಷನ್ ಮಾಡಿದಂತ ಇವರು ಇವತ್ತು ರಾಜಕೀಯ ಕಾರಣಕ್ಕಾಗಿ, ಯಾಕಂದ್ರೆ ಚುನಾವಣೆ ಬರ್ತಾ ಇದೆ, ಲೋಕಸಭಾ ಚುನಾವಣೆ,
ಅದಕ್ಕೋಸ್ಕರ ಈಗ ಈ ವಿಜಯ ಬ್ಯಾಂಕಿನ ವಿಲೀನದ ಬಗ್ಗೆ ನಾನು ಪ್ರಶ್ನೆ ಹೇಳಿದ್ದೇನೆ. ಅವರೊಟ್ಟಿಗೆ ನಾವು ಸೇರ್ತೀವಿ ನೋಡಿ. ನೀವು ಒಂದು ವಾರದ ಗಡುವು ಕೊಟ್ಟಿದ್ದೇನೆ ಇವರಿಗೆ, ಇದೇ ಐವನ್ ಡಿಸೋಜನ್ ಅವರಿಗೆ, ಈ ಯಾರು ಸತ್ಯಾಗ್ರಹ ಮಾಡ್ತಾರೆ ಅವರಿಗೆ ನನ್ನ ಗಡುವುಗಳು 1 ವಾರದೊಳಗೆ ನೀವು ನಿಜಕ್ಕೂ ನಿಮ್ಮಲ್ಲಿ ವಿಜಯ ಬ್ಯಾಂಕಿನ ಬಗ್ಗೆ ಕಾಳಜಿ, ಬದ್ಧತೆ ಮತ್ತು ಅದೊಂದು ಭಾವನಾತ್ಮಕ ಇದ್ರೆ ನೀವು ಸುಂದರರಾಮ್ ಶೆಟ್ಟಿ ಹೆಸರನ್ನು 1 ವಾರದೊಳಗೆ ಹಾಕಿ. ಇಲ್ಲದಿದ್ರೆ ಇದು ನಿಮ್ದು ನಾಟಕ ಅನ್ನುವಂಥದ್ದು ಜನರಿಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದೇನೆ ನಿನ್ನೆ. ಅಂದ್ರೆ ಇವರ ಪ್ರಕಾರ ವಿಜಯ ಬ್ಯಾಂಕ್ ಸುಂದರರಾಮ್ ಶೆಟ್ಟಿಯ ವಿಜಯ ಬ್ಯಾಂಕಿನ ಸಂಸ್ಥಾಪಕರವರು, ಅವರು ಒಂದು ಆಧುನಿಕ ಸ್ಪರ್ಶ ಕೊಟ್ಟವರು ವಿಜಯ ಬ್ಯಾಂಕಿಗೆ. ಅಂತ ವ್ಯಕ್ತಿಯ ಹೆಸರು ಹಾಕಲಿಕ್ಕೆ ಬಿಡದಂತ ಈ ಐವನ್ ಡಿಸೋಜ, ಈ ಕಾಂಗ್ರೆಸ್ನವರು ಇವತ್ತು ವಿಜಯ ಬ್ಯಾಂಕಿನ ವಿಲೀನದ ಬಗ್ಗೆ ಮಾತನಾಡ್ಲಿಕ್ಕೆ ಯಾವ ನೈತಿಕತೆ ಇಲ್ಲ, ಇವರಿಗೆ ಯಾವ ರೈಟ್ ಇಲ್ಲ. ಗೊತ್ತಾಯ್ತಲ್ಲ? ವಿಲೀನ ಮಾಡುವಂತದ್ದು ಇದು ಮಾಡಿದ್ದೇ ಕಾಂಗ್ರೆಸ್ ಪಕ್ಷ. 2011-12ರಲ್ಲಿ ಇದೇ ಮನಮೋಹನ್ ಸಿಂಗ್ನ ಸರ್ಕಾರ, ಫೈನಾನ್ಸ್ ಮಿನಿಸ್ಟರ್ ಚಿದಂಬರಂ ಸೇರಿ ಇವರು ಈ ಪ್ರಕ್ರಿಯೆಯನ್ನು ಮಾಡಿದವರು. ಈ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ದೇ ಕಾಂಗ್ರೆಸ್, ಬಿಜೆಪಿ ಅಲ್ಲ. ಇವತ್ತು ಇವರು ಮಾಡಿದಂತಹ ಏನು ಕರ್ಮ ಇದೆ ಅದನ್ನ ನಮ್ಗೆ ಮಾಡದೆ ಎನ್ ಡಿ ಎ ಸರ್ಗೆ ಉಪಾಯ ಇಲ್ಲ. ಅದಕ್ಕೋಸ್ಕರ ಅದು ಕ್ಯಾಬಿನೆಟ್ ಮಾಡಿದ್ದು, ಪಾರ್ಟಿ ಮಾಡಿದ್ದಲ್ಲ. ಕಾಂಗ್ರೆಸ್ನ ಕ್ಯಾಬಿನೆಟ್ ನಲ್ಲೇ ಇದೊಂದು ಪ್ರೋಸೆಸ್ ಇದಾದ್ದು, ಫೈನಲ್ ಆದ್ದು. ಇವತ್ತು ಆ ಒಂದು ಮಾಡಿದಂತ ಸರ್ಕಾರ, ಹಿಂದಿನ ಸರ್ಕಾರ ಮಾಡಿದಂತ ಕೆಲಸವನ್ನ ಮೋದಿ ಸರ್ಕಾರ ಅದನ್ನು ಪ್ರೊಸೆಸ್ ಮಾಡ್ತಾ ಇದೆ. ಅದರಲ್ಲಿ ತಪ್ಪೇನಿದೆ? ಯಾಕೆ ಇವರು ಮಾಡಿದ್ರು? ಇವರು ಮನಮೋಹನ್ ಸಿಂಗ್ ವಿರುದ್ಧ ಹೋರಾಟ ಮಾಡಬೇಕು, ಚಿದಂಬರಂ ವಿರುದ್ಧ ಇವರು ಹೋರಾಟ ಮಾಡಬೇಕು. ಈಗ ಹಾಗೆ ಮಾಡದಿದ್ರೆ ಇವರು ಮಾಡಿದ ಕರ್ಮವನ್ನ ನಮ್ಮ ಮೇಲೆ ಯಾಕೆ ಹಾಕ್ತಾರೆ ಇವರು? ಇವರಿಗೆ ಈಗ ಓಟಿಗೆ ನಿಲ್ಲುವಂತ ಆಸೆ ಇದೆ. ಯಾರಿಗೆ? ಐವಣ್ಣಿಗೂ ಓಟಿಗೆ ನಿಲ್ಲಕ್ಕೆ ಆಸೆ ಇದೆ, ಇನ್ನು ಬಾಕಿಯವರಿಗೂ ಹೋರಾಟ ಮಾಡೋ ಆಸೆ ಇದೆ. ಅದಕ್ಕೋಸ್ಕರ ಇವರಿಗೆ ಬೇರೆ ಯಾರು ಸಿಗ್ತಾ ಇಲ್ಲ. ಆ ಆಸೆಯನ್ನ ಪೂರೈಸಲಿಕ್ಕೆ ನಮ್ಗದೇನಾದ್ರೂ ಇಲ್ಲಿಯ ವಿಜಯ ಬ್ಯಾಂಕಿನ ಬಂಟ್ರು ಅವರು ಸೇರಿದ ಖಂಡಿತ ಇವರ ಈ ಹೋರಾಟಕ್ಕೆ ಜನರ ಬೆಂಬಲ ಸಿಗುವುದಿಲ್ಲ. ಯಾಕಂದ್ರೆ ಜನರಿಗೆ ಗೊತ್ತಿದೆ, ವಿಜಯ ಬ್ಯಾಂಕ್ ಈಗ ಒಂದು ಜಾತಿಗೆ ಸೀಮಿತವಾದಂತಹ, ಒಂದು ಧರ್ಮಕ್ಕೆ ಸೀಮಿತವಾದಂತಹ, ಒಂದು ಭಾಷೆಗೆ ಸೀಮಿತವಾದಂತಹ ಅಥವಾ ಒಂದು ಜಿಲ್ಲೆಗೆ ಸೀಮಿತವಾದಂತ ಅಲ್ಲ. ಇದು 1969ರಲ್ಲಿ ಇದೇ ಕಾಂಗ್ರೆಸ್ನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ನ್ಯಾಷನಲೈಸ್ ಮಾಡಿದಾಗ ನಂತರ ಅದು ದೇಶದ ಸ್ವತ್ತಾಗಿದೆ, ರಾಷ್ಟ್ರೀಯ ಸ್ವತ್ತು ಅದು ಈಗ ವಿಜಯ ಬ್ಯಾಂಕ್. ಅದರಲ್ಲಿ ಅಸ್ಮಿತೆಯ ಪ್ರಶ್ನೆ ಬರುವುದಿಲ್ಲ. ಈಗ ಏನಂತಂದ್ರೆ, ಈಗ ಐವನ್ ಡಿಸೋಜ್ ಅವರು ಓಟಿನ ಆಸೆಗೋಸ್ಕರ ಸಂಸದ ಕಟೀಲ್ ಅವರನ್ನೊಂದು ಆರೋಪ ಮಾಡ್ತಾ ಇದ್ದಾರೆ. ಇವರ ಮುಖಾಂತರ ಕಟೀಲ್ ಯಾಕಂದ್ರೆ ಇವರು ನಾನು ಕೇಳ್ತಾ ಇದ್ರೆ ಮೊದಲು ಇವರು ಕಟೀಲ್ ಬಿಟ್ಟು ಇವರು ನಾನು ಕೇಳಿದ ಸುಂದರರಾಮ್ ಶೆಟ್ಟಿ ಹೆಸರು ಹಾಕಿ. ಇವರು ಮೊದಲು ಇವರು ನಿಜಕ್ಕೂ ಇವರು ಹೌದು ಅಂತಾದ್ರೆ ಇವರಿಗೆ ವಿಜಯ ಬ್ಯಾಂಕಿನ ಬಗ್ಗೆ ಇವರು ಮಾತಾಡುವ ಮೊದಲು ವಿಜಯ ಬ್ಯಾಂಕಿನ ಸಂಸ್ಥಾಪಕರ ಒಂದು ಹೆಸರು ಖಾಲಿ ಒಂದು ಲೈಟ್ ಹೌಸ್ ಇಲ್ಲಿಗೆ ಮಂಗಳೂರು ನಗರಕ್ಕೆಲ್ಲ ಹೇಳಿದ್ದು, ಒಂದು ಲೈಟ್ ಹೌಸ್ ಇಲ್ಲಿಗೆ ಆ ವಿಜಯ ಬ್ಯಾಂಕ್ ಇರತಕ್ಕಂತ ಒಂದು ಇದೆಯಲ್ಲ ಪ್ರಾದೇಶಿಕ ಕಚೇರಿ ಇದೆಯಲ್ಲ, ಅದರ ಮುಂದಿರತಕ್ಕಂತ ಜ್ಯೋತಿ ಸರ್ಕಲ್ ಇದಕ್ಕೊಂದು ಸುಂದರ ಹೆಸರು ಇಡ್ಲಿ. ಇವರಿಗೆ ಮಾಡ್ಬೋದು, ಇವರಿಗೆ ತಾಕತ್ತಿದ್ರೆ ಮಾಡ್ಬೋದಲ್ಲ. ಇವರದೇ ಸರ್ಕಾರ ಇರುದಲ್ಲ ಇಲ್ಲಿ, ಯಾಕಾದ್ರೂ ಸ್ಟೇ ಮಾಡಿದ್ದಾರೆ ನಾನು ಕೇಳೋದು. ಇದೇ ಐವನ್ ಡಿಸೋಜ ಯಾಕೆ ಸ್ಟೇ ಮಾಡಿ ತಂದ್ರು? ಯಾವ ಮುಖದಲ್ಲಿ ಇವತ್ತು ಇವರು ಉಪವಾಸ ಸತ್ಯಾಗ್ರಹ ಮಾಡ್ತಾರೆ? ಯಾವ ಮುಖ? ಇವರಿಗೆ ಮುಖ ಇದೆಯಾ? ಒಂದು ಕಡೆಯಲ್ಲಿ ಹೀಗೆ ಮಾಡುದು, ಇನ್ನೊಂದು ಕಡೆಯಲ್ಲಿ ಹೀಗೆ ಮಾಡುದು. ಇವರಿಗೆ 2 ನಾಲಿಗೆಯಾ? ಇದು 2 ನಾಲಿಗೆ ಹಾವಿನಾಗೆ ಇವರು. ಧನ್ಯವಾದಗಳು ಹರಿಕೃಷ್ಣ ಬಂಟ್ವಾಳ ಅವರೇ. ರೊಟ್ಟಿ ತೆಲ್ಪ ತೆಲ್ಲ ಒಂದು ತುಳಿನಲ್ಲಿ ಗಾದಿದೆ ಹಾಗೆ ಇವ್ರದ್ದು. ಗೊತ್ತಾ?